ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ. ಯಾರೆಲ್ಲ ವಿ ಎ ಓಗೆ ಪ್ರಿಪ್ರೇಷನ್ ಆಗ್ತಾಯಿದ್ದೀರಾ ಎಕ್ಸಾಮ್ಗಳಿಗೆ, ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ, ಧನನಂದ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಕ್ವಶನ್ನು, ಚಂದ್ರಗುಪ್ತ ಮೌರ್ಯನು ನಂದ ವಂಶದ ಯಾವ ರಾಜನನ್ನು ಸೋಲಿಸಿದನು? ಚಂದ್ರಗುಪ್ತ ಮೌರ್ಯನು ನಂದ ವಂಶದ ಯಾವ ರಾಜನನ್ನು ಸೋಲಿಸಿದನು? ಮಹಾಪದ್ಮಾನಂದ, ಧನನಂದ, ಬಿಂದುಸಾರ, ಕಾಲಾಶೋಕ. ಧನನಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಚಂದ್ರಗುಪ್ತ ಮೌರ್ಯನು ನಂದ ವಂಶದ ಧನನಂದನನ್ನು ಸೋಲಿಸಿದನು. ನೆಕ್ಸ್ಟ್ ಕ್ವಶನ್ನು, ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಮಂತ್ರಿ ಯಾರು? ಪತಂಜಲಿ, ಕೌಟಿಲ್ಯ, ಮೆಗಾಸ್ಥಾನಿಸ್, ಬಾಣಭಟ್ಟ. ಕೌಟಿಲ್ಯ ಅಂತಕ್ಕಂಥರು ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಅವರು ಪ್ರಧಾನ ಮಂತ್ರಿಯಾಗಿದ್ದರು. ನೆಕ್ಸ್ಟ್ ಕ್ವಶನು, ಕೌಟಿಲ್ಯನ ಇನ್ನೊಂದು ಹೆಸರೇನು? ಕೌಟಿಲ್ಯನ ಇನ್ನೊಂದು ಹೆಸರೇನು? ವಿಷ್ಣುಗುಪ್ತ, ದೇವಗುಪ್ತ, ರುದ್ರಗುಪ್ತ, ಶಾತಕರ್ಣಿ. ವಿಷ್ಣುಗುಪ್ತ ಅಂತಕ್ಕಂಥದ್ದೇನಿದೆ, ಸೊ ಇದು ಸರಿಯಾದ ಉತ್ತರ. ಅರ್ಥಶಾಸ್ತ್ರ ಕೃತಿಯ ಕರ್ತೃ ಯಾರು? ಮೆಗಾಸ್ಥಾನಿಸ್, ಕೌಟಿಲ್ಯ, ಅಶೋಕ, ಪಾಣಿನಿ ಅಂತಕ್ಕಂಥವ್ರು. ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿಯನ್ನು ಬರೆದಿರೋರು ಕೌಟಿಲ್ಯ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ತಕ್ಷಶಿಲೆ, ಉಜ್ಜಯಿನಿ, ಪಾಟಲಿಪುತ್ರ, ಕೌಶಾಂಬಿ ಅಂತಕ್ಕಂಥದ್ದು. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಇಲ್ಲಿ ಪಾಟಲಿಪುತ್ರ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ ಗ್ರೀಕ್ ರಾಯಭಾರಿ ಯಾರು? ಚಂದ್ರಗುಪ್ತನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ ಆಸ್ಥಾನಕ್ಕೆ ಬಂದಂತಹ ಗ್ರೀಕ್ನ ರಾಯಭಾರಿ ಯಾರು ಅಂತಕ್ಕಂಥದ್ದು ಯಾರು? ಪಾಹಿಯಾನ್, ಮೆಗಾಸ್ಥಾನಿಸ್, ಯುಹೆನ್ಸಾಂಗ್ ಮತ್ತು ಪ್ಲಿನಿ ಅಂತಕ್ಕಂಥವ್ರು. ಇದರಲ್ಲಿ ಯಾರು ಅಂದರೆ ಮೆಗಾಸ್ಥಾನಿಸ್ ಅಂತಕ್ಕಂಥವ್ರು ಮೌರ್ಯ ಕಾಲದಲ್ಲಿ ಅವರು ಬರ್ತಾರೆ. ಮೆಗಾಸ್ಥಾನಿಸ್ ಬರೆದ ಕೃತಿ ಯಾವುದು? ಅರ್ಥಶಾಸ್ತ್ರ, ಇಂಡಿಕಾ, ರಾಜತರಂಗಿಣಿ, ಮುದ್ರಾ ರಾಕ್ಷಸ. ಮೆಗಾಸ್ಥಾನಿಸರು ಬರೆದಂತಹ ಕೃತಿ ಇಂಡಿಕಾ. ಚಂದ್ರಗುಪ್ತ ಮೌರ್ಯನು ಯಾರೊಂದಿಗೆ ಯುದ್ಧ ಮಾಡಿ ನಂತರ ಒಪ್ಪಂದ ಮಾಡಿಕೊಂಡನು? ಅಲೆಕ್ಸಾಂಡರ್, ಸೆಲ್ಯೂಕಸ್ ನಿಕೇಟರ್, ಡೇರಿಯನ್ ಮತ್ತು ಆಂಟಿಯೋಕಸ್ ಅಂತಕ್ಕಂಥವ್ರು. ಯಾರು? ಅಲೆಕ್ಸಾಂಡರ, ಸೆಲ್ಯೂಕಸ್ ನಿಕೇಟರು, ಡೇರಿಯನ್ನ, ಆಂಟಿಯೋಕಸ. ಸೆಲ್ಯೂಕಸ್ ನಿಕೇಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಚಂದ್ರಗುಪ್ತ ಮೌರ್ಯನ ನಂತರ ಸಿಂಹಾಸನಕ್ಕೇರಿದವರು ಯಾರು? ಅಶೋಕ, ಬಿಂದುಸಾರ, ದಶರಥ ಮತ್ತು ಮಹೇಂದ್ರ. ಚಂದ್ರಗುಪ್ತನ ನಂತರ ಬಿಂದುಸಾರ, ಅವನ ಮಗ ಬಿಂದುಸಾರ ಮೌರ್ಯ ಸಾಮ್ರಾಜ್ಯದ ರಾಜನಾಗ್ತಾನೆ. ನೆಕ್ಸ್ಟ್ ಕ್ವಶನ್ನು, ಬಿಂದುಸಾರನ ಬಿರುದು ಯಾವುದು? ದೇವನಾಂಪ್ರಿಯ, ಅಮಿತ್ರಘಾತ, ಪ್ರಿಯದರ್ಶಿ, ಧರ್ಮಾಶೋಕ. ಬಿಂದುಸಾರನ ಬಿರುದು ಯಾವುದು ಅಂದರೆ ಅಮಿತ್ರಘಾತ ಅಂತಕ್ಕಂಥದ್ದು. ಬಿಂದುಸಾರನ ನಂತರ ಮೌರ್ಯ ಸಾಮ್ರಾಟರಾದವರು ಯಾರು? ಅಶೋಕ, ದಶರಥ, ಸುಸೀಮ ಮತ್ತು ಕುಣಾಲ ಅಂತಕ್ಕಂಥನು. ಬಿಂದುಸಾರನ ನಂತರ ಅವನ ಮಗ ಅಶೋಕ ಅಂತಕ್ಕಂಥನು ಸಿಂಹಾಸನವನ್ನು ಏರ್ತಾನೆ. ನೆಕ್ಸ್ಟ್, ಅಶೋಕನ ಇನ್ನೊಂದು ಪ್ರಸಿದ್ಧವಾದಂತಹ ಹೆಸರು ಯಾವುದು? ದೇವನಾಂಪ್ರಿಯ, ಪ್ರಿಯದರ್ಶಿ, ಅಮಿತ್ರಘಾತ, ವಿಕ್ರಮಾದಿತ್ಯ, ಮಹಾರಾಜಾದಿ ರಾಜ. ಅಶೋಕನಿಗೆ ಇನ್ನೊಂದು ಹೆಸರು ಯಾವುದಿತ್ತು ಅಂದರೆ ದೇವನಾಂಪ್ರಿಯ, ಪ್ರಿಯದರ್ಶಿನಿ. ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಈ ಕ್ವಶನ್ನು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಯಾರು ಕೂಡ ಮರಿಬೇಡಿ ಇದನ್ನು. ದೇವನಾಂಪ್ರಿಯ, ಪ್ರಿಯದರ್ಶಿ ಅಂತಕ್ಕಂಥದ್ದು ಅಶೋಕನ ಇನ್ನೊಂದು ಹೆಸರಾಗಿರುತ್ತೆ ಅವನಿಗೆ. ಅಶೋಕನ ಜೀವನದಲ್ಲಿ ಮಹತ್ವದ ತಿರುವು ತಂದ ಯುದ್ಧ ಯಾವುದು? ಪಾಣಿಪಟ್ ಯುದ್ಧ, ಕಳಿಂಗ ಯುದ್ಧ, ತರೈನ್ ಯುದ್ಧ ಮತ್ತು ಹೈಡಾಸ್ಪೀಸ್ ಯುದ್ಧ ಅಂತಕ್ಕಂಥದ್ದು. ಅಶೋಕನ ಕಾಲದಲ್ಲಿ ಕಳಿಂಗ ಯುದ್ಧ ಅಂತಕ್ಕಂಥದ್ದು ಅವನಿಗೆ
ಅಶೋಕನಿಗೆ ಮಹತ್ತರವಾದಂತಹ ಯುದ್ಧ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಕಳಿಂಗ ಯುದ್ಧ ನಡೆದದ್ದು ಸರಿಸುಮಾರು ಯಾವ ವರ್ಷ? ಕ್ರಿಸ್ತಪೂರ್ವ 326, ಕ್ರಿಸ್ತಪೂರ್ವ 305, ಕ್ರಿಸ್ತಪೂರ್ವ 261, ಕ್ರಿಸ್ತಪೂರ್ವ 185. ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ ನಡೆದದ್ದು ಸರಿಸುಮಾರು ಯಾವ ವರ್ಷ? ಕ್ರಿಸ್ತಪೂರ್ವ 326, ಕ್ರಿಸ್ತಪೂರ್ವ 305, ಕ್ರಿಸ್ತಪೂರ್ವ 261, ಕ್ರಿಸ್ತಪೂರ್ವ 185. ಕ್ರಿಸ್ತಪೂರ್ವ 261 ಅಂತಕ್ಕಂಥದ್ದೇನಿದೆ, ಸೊ ಅದು ಸರಿಯಾದ ಉತ್ತರ. ಕ್ರಿಸ್ತಪೂರ್ವ 261. ನೆಕ್ಸ್ಟ್, ಕಳಿಂಗ ಯುದ್ಧದ ನಂತರ ಅಶೋಕನು ಯಾವ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾನೆ? ಜೈನ ಧರ್ಮ, ಬೌದ್ಧ ಧರ್ಮ, ವೈದಿಕ ಧರ್ಮ, ಶೈವ ಧರ್ಮ. ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮಕ್ಕೆ ಅವನು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾನೆ. ನೆಕ್ಸ್ಟ್, ಅಶೋಕನ ಧರ್ಮದ ಪ್ರಮುಖ ಉದ್ದೇಶ ಯಾವುದು? ಅಶೋಕನ ಧರ್ಮದಲ್ಲಿ ಪ್ರಮುಖ ಉದ್ದೇಶ ಯಾವುದು? ಯುದ್ಧದ ವಿಸ್ತರಣೆ ಮಾಡೋದಾಗಿರುತ್ತಾ, ನೈತಿಕ ಮತ್ತು ಸಾಮಾಜಿಕ ಜೀವನವನ್ನು ಉತ್ತೇಜಿಸುವುದಾಗಿರುತ್ತಾ, ತೆರಿಗೆ ಹೆಚ್ಚಿಸುವುದಾಗಿರುತ್ತದ, ಸಾಮಾಜಿಕ ವಿಭಜಿಸುವುದು ಅಂತಕ್ಕಂಥದ್ದು. ನೈತಿಕ ಮತ್ತು ಸಾಮಾಜಿಕ ಜೀವನವನ್ನು ಉತ್ತೇಜಿಸುವುದು ಆಗಿರುತ್ತೆ. ಅಶೋಕನ ಶಾಸನಗಳನ್ನು ಮುಖ್ಯವಾಗಿ ಯಾವ ಲಿಪಿಯಲ್ಲಿ ಬರೆಯಲಾಗಿದೆ? ದೇವನಾಗರಿ ಲಿಪಿ, ಬ್ರಾಹ್ಮಿ ಲಿಪಿ ಮತ್ತು ಕನ್ನಡ ಗ್ರಂಥ. ಅಶೋಕನ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ವಾಯುವ್ಯ ಭಾರತದ ಅಶೋಕನ ಕೆಲವು ಶಾಸನಗಳು ಯಾವ ಲಿಪಿಯಲ್ಲಿವೆ? ಕುರೋಷ್ಠಿ, ಬ್ರಾಹ್ಮಿ, ಶಾರದಾ ಮತ್ತು ತಮಿಳು. ಅಶೋಕನ ಶಾಸನಗಳೇನಿದೆ ಅವೆಲ್ಲವೂ ಕೂಡ ಬ್ರಾಹ್ಮಿ ಲಿಪಿಯಲ್ಲೇ ಇರೋದು. ನೆಕ್ಸ್ಟ್, ಅಶೋಕನ ಶಾಸನಗಳನ್ನು ಓದಲು ಯಶಸ್ವಿಯಾದ ಪಾಶ್ಚಾತ್ಯ ವಿದ್ವಾಂಸ ಯಾರು? ಅಶೋಕನ ಶಾಸನಗಳನ್ನು ಓದೋದಕ್ಕೆ ಯಶಸ್ವಿಯಾಗಿರುವಂತಹ ಪಾಶ್ಚಿಮಾತ್ಯ ದೇಶದ ವಿದ್ವಾಂಸ ಯಾರು ಅಂತಕ್ಕಂಥನು? ಜೇಮ್ಸ್ ಪ್ರಿನ್ಸೆಪ್ಪ, ವಿಲಿಯಂ ಜೋನ್ಸ, ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮೋ, ಮ್ಯಾಕ್ಸ್ ಮುಲ್ಲರ್. ಯಾರು ಅಶೋಕನ ಶಾಸನಗಳನ್ನು ಓದ್ತಾ ಇದ್ರು ಅಂದರೆ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥನು ಅಶೋಕನ ಶಾಸನಗಳನ್ನು ಈಸಿಯಾಗಿ ಓದ್ತಾ ಇದ್ದ. ನೆಕ್ಸ್ಟ್ ಕ್ವಶನ್ನು, ಅಶೋಕನ ಶಾಸನಗಳಲ್ಲಿ ಅವನನ್ನು ಯಾವ ಹೆಸರಿನಿಂದ ಕರೆಯಲಾಗಿದೆ? ಅಶೋಕನ ಶಾಸನಗಳಲ್ಲಿ ಅವನನ್ನು ಯಾವ ಹೆಸರಿಂದ ಕರಿತಾ ಇದ್ರು? ಚಂದ್ರಗುಪ್ತ ಅಂತ, ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಂತನ, ಅಮಿತ್ರಘಾತ ಅಂತನ, ಧನನಂದ ಅಂತ. ಅಶೋಕನನ್ನು ಮೊದಲೇ ಹೇಳಿದೆ, ದೇವನಾಂಪ್ರಿಯ ಪ್ರಿಯದರ್ಶಿ ಅಂತಕ್ಕಂಥದ್ದು ಅಶೋಕನ ಮತ್ತೊಂದು ಹೆಸರಾಗಿರುತ್ತೆ. ಅದನ್ನು ಅವನ ದೇವನಾಂಪ್ರಿಯ ಪ್ರಿಯದರ್ಶಿ ಅಂತಲೇ ಹೇಳಿ ಕರಿತಾ ಇದ್ರು. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಮಗನಾದ ಯಾರನ್ನು ಶ್ರೀಲಂಕಾಕ್ಕೆ ಕಳಿಸ್ತಾನೆ? ಮಹೇಂದ್ರ, ಕುಣಾಲ, ದಶರಥ ಮತ್ತು ತಿವಿರ ಅಂತಕ್ಕಂಥನು. ಅಶೋಕನು ಮಹೇಂದ್ರ, ಅವನ ಮಗನ ಹೆಸರು ಮಹೇಂದ್ರ ಅಂತಕ್ಕಂಥನು, ಇವರನ್ನು ಶ್ರೀಲಂಕಾಕ್ಕೆ ಕಳಿಸ್ತಾನೆ. ನೆಕ್ಸ್ಟು, ಅಶೋಕನ ಮಗಳು ಶ್ರೀಲಂಕಾಕ್ಕೆ ತೆರಳಿದವರು ಯಾರು? ಅವ್ರ ಮಗಳ ಹೆಸರೇನು ಅಂತ ಇಲ್ಲಿ ಸಂಘಮಿತ್ರೆ, ಸುಭದ್ರ, ಚಾರುಮತಿ, ದೇವಿ. ಅಶೋಕನ ಮಗಳು ಶ್ರೀಲಂಕಾಕ್ಕೆ ತೆರಳಿದವರು ಸಂಘಮಿತ್ರೆ. ಮೂರನೇ ಬೌದ್ಧ ಸಮ್ಮೇಳನವನ್ನು ಯಾರು ಆಶ್ರಯಿಸಿದರು? ಮೂರನೇ ಬೌದ್ಧ ಸಮ್ಮೇಳನವನ್ನು ಯಾರು ನಡೆಸ್ತಾರೆ ಅಂದರೆ ಚಂದ್ರಗುಪ್ತ, ಬಿಂದುಸಾರ, ಅಶೋಕ ಮತ್ತು ದಶರಥ. ಅಶೋಕ ಅಂತಕ್ಕಂಥನು ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾರೆ. ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ? ರಾಜಗೃಹದಲ್ಲೋ, ವೈಶಾಲಿ, ಪಾಟಲಿಪುತ್ರ ಮತ್ತು ಸಾರಾನಾಥ. ಅಶೋಕನ ಮೂರನೇ ಬೌದ್ಧ ಸಮ್ಮೇಳನ ಅಂತಕ್ಕಂಥದ್ದು ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್ನು, ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿರ್ತಾರೆ? ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ನಾಗಾರ್ಜುನ, ಮೊಗ್ಗಲಿ ತಿಸ್ಸ, ಉಪಾಲಿ ಮತ್ತು ಆನಂದ. ಈ ಮೊಗ್ಗಲಿ ತಿಸ್ಸ ಅಂತಕ್ಕಂಥರು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟು, ಧಮ್ಮ ಮಹಾಮಾತ್ರರು ಯಾರ ಕಾಲದಲ್ಲಿ ನೇಮಕಗೊಳ್ತಾರೆ? ಧಮ್ಮ ಮಹಾಮಾತ್ರರು ಅಂತಕ್ಕಂಥರು ಯಾರ ಕಾಲದಲ್ಲಿ? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ದಶರಥ. ಅಶೋಕನ ಕಾಲದಲ್ಲಿ ಧಮ್ಮ ಮಹಾಮಾತ್ರ ಅಂತಕ್ಕಂಥರು ನೇಮಕಗೊಳ್ತಾರೆ. ನೆಕ್ಸ್ಟ್ ಕ್ವಶನ್, ಅದೇ ರೀತಿ ಅಶೋಕನ ಧಮ್ಮದಲ್ಲಿ ಯಾವುದಕ್ಕೆ ಒತ್ತನ್ನು ನೀಡಲಾಯಿತು?
ಅಶೋಕನ ಧಮ್ಮದಲ್ಲಿ ಯಾವುದಕ್ಕೆ ಅವನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದ? ಪ್ರಾಣಿಗಳ ಮೇಲಿನ ಕರುಣೆ, ಯುದ್ಧ, ವಿಜಯ, ತೆರಿಗೆ. ಪ್ರಾಣಿಗಳ ಮೇಲಿನ ಯುದ್ಧ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಲಾಂಛನದ ಆಧಾರದ ಸಿಂಹ ಸ್ತಂಭ ಎಲ್ಲಿದೆ? ರಾಷ್ಟ್ರೀಯ ಲಾಂಛನದ ಆಧಾರವಾದ ಸಿಂಹ ಸ್ತಂಭ ಎಲ್ಲಿದೆ? ಸಾರನಾಥ, ಪಾಟಲಿಪುತ್ರ, ತಕ್ಷಶಿಲೆ, ಉಜ್ಜಯಿನಿ. ಸಾರನಾಥದಲ್ಲಿದೆ, ಅದು ಕರೆಕ್ಟಾದ ಉತ್ತರ ಸಾರನಾಥ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿರುವ ಸಿಂಹಗಳು ಎಷ್ಟಿದ್ದಾವೆ? 4. ಸರಿಯಾದ ಉತ್ತರ 4. ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಅದು. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿದ್ದಾವೆ? ಇದು ಕೂಡ ನಿಮಗೆ ಗೊತ್ತಿರುತ್ತೆ. 12